ನಮಗೆ ಕೋಲಾರ ಅಭ್ಯರ್ಥಿ ನಾನು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಒಂದು 56% ಪೋಲಿಂಗ್ ಆಗಿತ್ತು. ಎಲ್ಲ ಕಡೆ ನಮ್ಮದೇ ಸ್ವಲ್ಪ ಜಾಸ್ತಿ ಪೋಲಿಂಗ್ ಆಗಿದೆ ಅಂತ ಮಾಹಿತಿ ಬಂತು. ಸೊ ಹಾಗಾಗಿ ನಮಗೆ ಇನ್ನು ನನ್ನ ಓಟು ಇಲ್ಲಿರೋದ್ರಿಂದ ಒಂದು 2.5 hours ಜರ್ನಿ ಇದ್ದಿದ್ದರಿಂದ ನನಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ತನಕ ಒಂದು 4 ತಾಲೂಕುಗಳನ್ನ ವಿಸಿಟ್ ಮಾಡಿದೆ. ಇನ್ನೊಂದು 4 ತಾಲೂಕುಗಳಿಗೆ ಹೋಗಬೇಕಾಗಿತ್ತು, ಬಟ್ ಇಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅರ್ಜೆಂಟಿಗೆ ಬಂದು ಈಗ ಪೋಲಿಂಗ್ ಮಾಡಿದ್ದೀನಿ. ಈಗ ತಿರ್ಗಿ ವಾಪಸ್ ಹೋಗಬೇಕು. ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲೂ ಕೇಳ್ಪಟ್ಟೆ ಬ್ಯಾಂಗ್ಳೂರು ಸೌತ್ ಕೂಡ ಸೌಮ್ಯ ರೆಡ್ಡಿಗೆ ಭಾಳ ಫೇವರ್ ಆಗಿದೆ ಅಂಥೇಳಿ. ಅಲ್ಲೂ ನಮ್ಮದು ಚೆನ್ನಾಗಿದೆ. ಹೋಪ್ಸ್ ಚೆನ್ನಾಗಿದೆ, ಎಲೆಕ್ಟ್ ಆಗ್ತೀವಿ ಅನ್ನೋದು. ಇನ್ನು 1.5 ಗಂಟೆ ಅಷ್ಟೇ ಬಾಕಿ ಇದೆ ಸರ್. ವೋಟರ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತೀವಿ? ಬೆಂಗಳೂರು ಸ್ವಲ್ಪ ಹಂಗೆ ನೋಡಿದ್ರೆ ಪರ್ಸೆಂಟೇಜ್ ಕಡಿಮೆ ಇದೆ ವೋಟಿಂಗ್. ಪ್ರತಿ ಸತಿ ಬೆಂಗಳೂರವರು ಸ್ವಲ್ಪ ವೋಟ್ ಮಾಡುವಾಗ ನಿರಾಸಕ್ತಿ ತೋರಿಸ್ತಾರೆ. ಇದನ್ನೊಂದು ಹಾಲಿಡೇ ಅಂತ ತಿಳ್ಕೊಂಡು ನಾನು ಸಿಕ್ಕಾಪಟ್ಟೆ ನೋಡಿದೆ. ನಾನು ತಿರುಪತಿಗೆ ಹೋಗೋರು ಇದೆಲ್ಲ ನಿಮಗೆ ಜಯನಗರದೇ ಜಾಸ್ತಿ ಹೋಗ್ತಾರೆ, KS05 ಜಾಸ್ತಿ ಹೋಗ್ತಾರೆ. ಮತ್ತು ಬೇಜಾರಾಯಿತು. ಇದೊಂದು ಜವಾಬ್ದಾರಿ. ಇದು ನಿಮಗೇನು ಅಸಮಾಧಾನ ಇದೆ ಅದರ ವಿರುದ್ಧ ವೋಟ್ ಹಾಕುವಂಥ ಇದೊಂದು ಅವಕಾಶ. ಸುಮ್ಮನೆ ಪೇಪರಲ್ಲಿ ಓದ್ಬಿಟ್ಟು ವಾಟ್ಸಪ್ಪಲ್ಲಿ ಏನೋ ನೋಡ್ಬಿಟ್ಟು ಏನೋ ಪೋಸ್ಟ್ ಮಾಡಿಬಿಟ್ಟು ಹೋಗೋದಲ್ಲ. ಈ ದೇಶದ ಭವಿಷ್ಯ, ಈ ರಾಜ್ಯದ ಭವಿಷ್ಯ ನಾವು ನೋಡಬೇಕು ಅಂದರೆ ಯಾರಿಗಾದ್ರೂ ಹಾಕ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಗೇಜ್ ಮಾಡಿ ವೋಟ್ ಹಾಕಬೇಕಲ್ವಾ. ಬಟ್ ಅದು ಆಗದೆ ಇರೋದಂತೂ ಬಹಳ ಬೇಸರ ಆಗ್ತಾ ಇದೆ. ಕೋಲಾರದಲ್ಲಿ ಹೆಂಗಿದೆ ಸರ್ ಪರ್ಸೆಂಟ್? ಕಳೆದ ಬಾರಿಗಿಂತ ಈ ಸರಿ ಚೆನ್ನಾಗಿ ಆಗ್ತಾ ಇದೆಯಾ ವೋಟಿಂಗ್? ಕೋಲಾರದಲ್ಲಿ ಆಲ್ಮೋಸ್ಟ್ ಒಂದು 70% ರೀಚ್ ಆಗುತ್ತೆ. ಯಾಕಂದರೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 56% ರೀಚ್ ಆಗಿಬಿಟ್ಟಿತ್ತು. ಇನ್ನು 2 ಗಂಟೆ 3 ಗಂಟೆ ಕಾಲಾವಕಾಶ ಇರೋದ್ರಿಂದ ನಮಗೆ ಒಂದು 70-72% ತನಕ ರೀಚ್ ಆಗುತ್ತೆ ಅಂತ ಹೋಪ್ಸ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.